ಜೋಸ್ನಾ ಸ್ಪೆಷಲ್ ರಾಗಿ ಚಾಕ್ಲೇಟ್ ಕೇಕ್. ವ್ಲಾಗಿಗೆ ಆಯ್ತಲ್ಲ, ನೆಕ್ಬಿಡತ್ತೆಗೆ ಚಾಕುಲೆ ನೆಕ್ಬಿಡು. 2,000 ಕೊಟ್ಟು ತಗೊಂಡೆ ಅಂದು ವೇಸ್ಟ್ ಗೈಸ್. ರಿಂಗ್ ಲೈಟಿಗೆಲ್ಲ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಗೈಸ್, ವೇಸ್ಟ್. ಐಮ್ ಬೀಯಿಂಗ್ ಅವರ್ ಕ್ಯಾಮ್ರಾಮನ್. ನನಗೆ ಲಾಕ್ ಅಪ್ ನೋಡಕ್ ಬಿಡ್ತಾ ಇಲ್ಲ. ನಿನ್ನೆ ಬಿಟ್ಟಿದ್ದೆ ಊಟ ಅಂತಿದ. ಅದು ನೋಡ್ಕೊಂಡು ಮತ್ತೆ ಹೋಗಿದ್ದೀನಿ. ಬ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಅದು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ. ನನ್ನ ತಂಗಿ ಏನೋ ಕೇಕ್ ಮಾಡ್ತಾ ಇದ್ದಾಳೆ ಫಸ್ಟ್ ಟೈಮ್, ಅಪರೂಪಕ್ಕೆ. ಹಂಗೆ ವ್ಲಾಗ್ ಮಾಡೋಣ, ಅವಳು ಗೊತ್ತಿಲ್ಲ ನಾನು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇವಾಗ ಹೋಗಿ ತೋರಿಸ್ತೀನಿ. ಆ್ಯಂಡ್ ವ್ಲಾಗ್ ಜೊತೆಗೆ ಹಂಗೆ ಡೈಲಿ ವ್ಲಾಗ್ ಕೂಡ ಆಗಿರುತ್ತೆ ಇದು. ಬನ್ನಿ ಗೈಸ್, ಏನೇನು ಮಾಡ್ತೀನಿ, ಏನೇನು ಜ್ಯೂಸ್ನ ಮಾಡ್ತಾಳೆ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋ ಸೌಂಡ್ನ ಇದ್ದೋದು ಮಾಡಿ ಗೈಸ್. ನೋಡಿ ಗೈಸ್, ಬೆಲ್ಲನ ಪುಡಿ ಮಾಡ್ಕಂತವಳೆ. ಸೊ ಬೇಸಿಕಲಿ ಇವಳು ರಾಗಿ ಕೇಕ್ ಮಾಡ್ತಾ ಇದ್ದಾಳೆ ವಿತ್ ಮೊಸರು, ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಅಂಡ್ ಬೆಲ್ಲನ ತುರ್ಕೊಂಡವಳೆ. ತುದಿಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೊಂತಿರ್ಬೇಕು ಮೇಡಮ್ ಅವ್ರು ಇಲ್ಲಿ ಕೆಳಗಡೆ ಕೂತ್ಕೊಂಡು. ನೋಡೋಣ ಅದೇನ್ ಮಾಡ್ತಾಳೆ ಅಂತ. ಆಕ್ಚುಲಿ ಓವನ್ ಅಲ್ಲಿ ಮಾಡ್ತಿಲ್ಲ ಇವಳು, ಕುಕ್ಕರಲ್ಲಿ ಮಾಡ್ತಿದ್ದಾಳೆ. ಓವನ್ ಅಲ್ಲಿ ಸ್ವಲ್ಪ ಕಾಯ್ಕೊಂಡು ಜಾಸ್ತಿ ಇರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ಟೀಮ್ ತರ ಮಾಡೋಣ ಅಂತ ಅಂದ್ಬಿಟ್ಟು ಅವಳು ಇಲ್ಲೇನೋ ಮಾತಾಡ್ತಾಳೆ. ಯಾವ ಜೊತೆ ಮಾತಾಡ್ತಿದ್ಯಾ? ಅಲ್ಲಿ ಪ್ರೀತಿಗೆ ಇವತ್ತು ಸ್ಯಾಟರ್ಡೆ, ಅದಕ್ಕೆ ಫೋನ್ ಮಾಡವಳೆ, ಅದಕ್ಕೆ ಭಾಷಣ ಹೊಡಿತಾಳೆ. ಮೀನ್ವೈಲ್ ನನಗೊಂದು ಟ್ಯಾಬ್ಲೆಟ್ ರೀಡಿಂಗ್ ಮಾಡ್ಬೇಕು ಒಬ್ಬರಿಗೆ. ಸೊ ಅದನ್ನ ಮಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಆಗ್ಲೇ ಜೋಸ್ನ ಕುಕ್ಕದೊಳಗೆ ಇಟ್ಬಿಟ್ಟವಳೆ ಕೇಕ್ನ. ನೀಟಾಗಿ ಬೀಟ್ ಮಾಡ್ದೇನೆ, ನೀಟಾಗಿ ಮಾಡ್ದ. ಏನ್ದಲ್ಲಿ ಮಾಡ್ದೆ? ಬೇಡ, ಅದನ್ನ ಮಾಡೋದ್ ಬೇಡ, ಜಾಸ್ತಿ ಇದಾಗುತ್ತೆ. ಇಟ್ಟವಳೆ, ಟೇಸ್ಟ್ ಮಾಡಿ ನೋಡೋಣ ಆಮೇಲೆ. ಎಷ್ಟು ಮಿನಿಟ್ಸೇ? 30 ಮಿನಿಟ್ಸ್ ಗೈಸ್. ಮಲ್ಕೊಂಡಿದ್ದವಳ ಎದಳ್ಸ್ಬಿಟ್ಟು ಬಂದು ನೋಡಿ, ಅಕ್ಕ ಅಕ್ಕ ನೋಡ್ಬಾ ಅಂತ ಕರೀತಾವಳೆ. ಅದೇನ್ ನೋಡು, ಯಾಕೋ ಎಕ್ಸ್ಪ್ರೆಷನ್ ಹಿಂಗೆ ಕೊಡ್ತಾವಳೆ. ಚೆನ್ನಾಗೆ ಬಂದೈತೆ ಎಕ್ಸ್ಪ್ರೆಷನ್. ಅಷ್ಟೊಂದು ಚುಚ್ಚಿದ್ಯಾ? ಎಲ್ಲಾ ಕಡೆ ಚೆಸ್ಟ್ ಮಾಡಿ ನೋಡ್ದೆ. ನೋಡು, ಮಧ್ಯದಲ್ಲಿ ಮಾಡು, ಮೇನ್ ಮಧ್ಯದಲ್ಲಿ ಮಾಡ್ಬೇಕು ಯಾವತ್ತಿದ್ದನ್ನು. ಮಾಡಿದ್ದೆ ಅದ ನೋಡು. ಹಾಗೈತೆ. ಅಂದ್ರೆ ಇಲ್ಲೇನು ಅದು ಇದು ತೆಗದ್ನಲ್ಲ, ಇದು ಅದ್ರದ್ ನೀರ್ ಬಿದ್ದಿದ್ದು. ಇವಾಗ ಚಾಕ್ಲೇಟ್ ಗನಾಶ್ ಮಾಡ್ತಾಳಂತೆ. ಅದ್ರ ಮೇಲ್ಗಡೆ ಚಾಕ್ಲೇಟ್ ನ ಮೆಲ್ಟ್ ಮಾಡ್ತಾಳ. ಮೆಲ್ಟ್ ಮಾಡಾದ್ಮೇಲೆ ಸ್ವಲ್ಪ ಆಮೇಲೆ ತಿನ್ನೋಣ ಗೈಸ್. ಅದ್ರ ಮೇಲೆ ಹಂಗೆ ಹಾಕ್ಬಿಡೆ, ಬಿಸಿ ಬಿಸಿ ಇದಾಗ ಮೆಲ್ಟ್ ಆಗ್ಬಿಡುತ್ತೆ ಚಾಕ್ಲೇಟ್. ಅದಕ್ಕೆ ಮೆಲ್ಟ್ ಮಾಡಕ್ ಇಕ್ಕಿರೋದು. ಸುಮ್ ಕುತ್ಕೋ. ಅದ್ರ ಮೇಲೆ ಸುಮ್ನೆ ಹೆಂಗಿಡು ಮೆಲ್ಟ್ ಆಗುತ್ತೆ. ಇದು ಆಚೆ ತೆಗಿಯಕ್ ಬಿಡು, ಏನಕ್ಕ ಮಾಡ್ತೀಯಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ನೀರೇ ಸೀದೋಯ್ತೆ. ನೀರೇ ಸೀದೋಯ್ತೆ. ನೀರೇ ಇಲ್ಲ. ಇನ್ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಊಟ ಅಂತಿದ. ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ನ ಅದ್ಮೇಲೆ ಹೆಂಗ್ ಹಾಕ್ತೀಯ? ಡು ಯು ನೋ ಹೌ ಟು ಮೆಲ್ಟ್ ದಿ ಚಾಕ್ಲೇಟ್? ಅಲ್ಲಿ ಏನ್ ಮಾಡ್ತಾ ಇರೋದು ನಾನು? ಹಿಂಗ್. ಓ, ಇದು ಬಿಸಿ ಬಿಸಿ ಇದೆ ಗೈಸ್. ಓ ಮೈ ಗಾಡ್. ನನ್ನೇನ್ ಅಷ್ಟೊಂದು ದಡ್ಡಿ ಅನ್ಕೊಂಡಿದ್ಯಾ? ಎಸ್, ಯು ಆರ್ ದಡ್ಡಿ. ನನ್ನ ವೈಟ್ ಪ್ಲೇಟ್ ತಗೊಂಡು ತಿಂಡಿ ಪ್ಲೇಟ್ನ ಇದ್ರ ಮೇಲೆ ಹಾಕ್ತಾಳೆ ನೋಡಿ. ಅಕ್ಕ ಡಮ್ಮನ್ನುತ್ತೆ, ಇಟ್ಟು ಅಳ್ಳಗೈತೆ, ಅದು ಬಿಸಿ ಇದೆ. ಜೋಸ್ನಾ ಸ್ಪೆಷಲ್ ರಾಗಿ ಚಾಕ್ಲೇಟ್ ಕೇಕ್. ಆದ್ರೂ ಕೊಡೆ ಇಟ್ಕೊಳಕ್ಕೆ. ನಾನ್ ತೆಗಿತೀನಿ, ನೀನ್ ಬಿಡಿ. ಏನ ತೆಗಿತೀನಿ, ಹೋಗೆ. ನಾನ್ ಮಾಡಿರೋದು ಅಪರೂಪಕ್ಕೆ ಮಾಡೋಳ್ ಗೈಸ್. ಅದಕ್ಕೆ ಈಗ ನೆಕ್ಸ್ಟ್ ನಾನು ಸಖತ್ತಾಗಿ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹಾಕುದ್ಲು. ಜೋಸ್ನ ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ಒಂದೇ ಎತ್ಕೊಂಬಂದು ನಾನೇ ತಿಂತಿದ್ದೆ. ಬಿಸಿ ಬಿಸಿ ಮೆಲ್ಟ್ ಆಗಿದೆ ಸಖತ್ತಾಗೆ. ಏನ್ ಎಕ್ಸ್ಪ್ಲೈನ್ ಮಾಡು ನೀಟಾಗೆ. ಆಮೇಲೆ ಹೇಳ್ತೀನಿ ಅಕ್ಷಿತ, ಆಫ್ ಮಾಡೋ ನಿಮಿಷ. ನೀವೆಲ್ಲ ಆಫ್ ಮಾಡಿಲ್ಲ ಅಂತ ನಂಗೆ ಗೊತ್ತು. ನನಗೆ ರಿಫ್ಲೆಕ್ಷನ್ ಕಾಣುತ್ತಾ ಶಿತಾ? ನೋಡಿ ಬಾಯಿ ನಿಂತ್ಕ. ಅದೇನ್ ಹೇಳ, ಏನ್ ಆಗಲ್ಲ. ನೀನೇನ್ ಮಕ್ಕಳಲ್ಲಿ ಏನಾರ ಹಾಕೊಂಡಿದ್ಯಾ? ಹೋದಾಗ ಆಡ್ಬೇಡ ಜೋಸ್ನ. ಮಾಡು.
ಗೈಸ್ ನೋಡಿ ಗೈಸ್ ಎಷ್ಟು ಓದಾಗ ಆಡ್ತಾಳೆ ನನ್ನ ತಂಗಿ. ಓವದಲ್ಲಿ ಓವದು ಇವಳು ಎಲ್ಲ ಆವಾಗ್ಲೂ. ಅದಕ್ಕೆ ಡೌದಾಣಿ ಅಂತ ಹೆಸರಿಟ್ಟಿದ್ದೀನಿ. ನೆಕ್ಬಿಡತ್ತೆಗೆ ಚಾಕುಲೆ ನೆಕ್ಬಿಡು. ಅದನ್ನ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಅದೇನ್ ಮಾಡೋಳು. ಇದು ಫೋಟೋ ಹೊಡಿ ಬಾರೆ ಒಂದ್ ನಿಮಿಷ. ಅದೇನ್ ನಡಿ ಆಚೆ. ನಿನ್ ಫೋನಲ್ಲೇ ತೆಗಿಯೋದು, ನನ್ನ ಫೋನಲ್ಲ. The next day. ನನ್ನ ವ್ಲಾಗಿಗೆ ಆಯ್ತಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ನೆಕ್ಸ್ಟ್ ಮಾರ್ನಿಂಗ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋದು ಮತ್ತೆ ಹೋಗ್ಬಿಟ್ಟೆ. ಬಿಕಾಸ್ ನಾನು ಲಾಕಪ್ ಎಪಿಸೋಡ್ ನೋಡ್ತಾ ಇದ್ದೆ. ಅದು ನೋಡ್ಕೊಂಡು ಮತ್ತೆ ಹೋಗಿದ್ದೀನಿ. ಬ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಸಂಡೇ ಆ್ಯಕ್ಚುಲಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡಬೇಕಂತೆ. ನಮ್ಮಮ್ಮ ಬಿರಿಯಾನಿ ಮಾಡಿದ್ದಾರೆ, ಪೆಪ್ಪರ್ ಚಿಕನ್ ಮಾಡೋಣ ಬನ್ನಿ. ಆ್ಯಂಡ್ ನೆನ್ನೆ ಜೋಸ್ತ ಮಾಡಿದ ಕೇಕ್ ಬಗ್ಗೆ ನಾನು ಹೇಳೇ ಇಲ್ಲಲ್ಲ. ಓಕೆ, ಚೆನ್ನಾಗಿತ್ತು, ತೋರಿಸ್ತೀನಿ ಇವಾಗ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ಅವಳಿಗೆಲ್ಲ ಇಷ್ಟ ಆಯಿತು. ಬಟ್ ನನಗೆ ಒನ್ ಟೈಮ್ ತಿನ್ಬೋದು ಅನ್ನೋ ಥರ ಅನಿಸ್ತು. ಅಂದರೆ ಸ್ವಲ್ಪ ಶುಗರ್ ಜಾಸ್ತಿ ಇರಲಿಲ್ಲ, ಅಥವಾ ಲೈಕ್ ಜಾಸ್ತಿ ಸ್ವೀಟ್ ಇರಲಿಲ್ಲ ಅಂತ ಅಷ್ಟೇ. ಬಟ್ ಇಟ್ ವಾಸ್ ನೈಸ್. ಮೇಲ್ಗಡೆ ಚಾಕ್ಲೇಟ್ ಎಲ್ಲ ಮೆಲ್ಟ್ ಮಾಡಿದಾಗ ಅದ್ರ ಜೊತೆ ಟೇಸ್ಟ್ ಚೆನ್ನಾಯಿತು. ಬರೀ ಅದು ಕೇಕ್ ತಿನ್ನೋಕ್ಕೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು. ಬಟ್ ಯಾ, ಚೆನ್ನಾಗಿತ್ತು. ಆದರೆ ನಾನು ಹೋಗಿ ಇನ್ನೊಂದ್ಸತಿ ತಿನ್ನಬೇಕು ಅನ್ನೋ ಥರ ಅನಿಸ್ಲಿಲ್ಲ. ಬಟ್ ಅವಳು ತಿಂದು ಬಿಸಾಕ್ತಾವಳೆ ಅಷ್ಟೇ ಗೈಸ್. ಬನ್ನಿ ಇವಾಗ ಪೆಪ್ಪರ್ ಚಿಕನ್ ಮಾಡೋಣ. ಮ್ಯಾಡಮ್ ಇಸ್ ಡೂಯಿಂಗ್ ಪೆಪ್ಪರ್ ಚಿಕನ್ ಗೈಸ್. ನಾನು ಹೇಳಿದೆ ನಾನು ಮಾಡ್ತೀನಿ ಅಂತ. ಜೂಸ್ ಟೈಮ್ ಆಗ್ತಿದೆ ಅಂತ ಅವಳೇ ಮಾಡಿದ್ದಾಳೆ. And what all we have, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ. ಇದಕ್ಕೆ ಸ್ವಲ್ಪ ಸಾಸ್ ಬೇಕು. ಆಮೇಲೆ ಚಿಕನ್ ಹಾಕತ್ತೆ. ನಾನು ಹಾಕ್ತೀನಿ, ಸುಮ್ಮನಿರು, ನೀನು ಜಾಸ್ತಿ ಹಾಕ್ಬಿಡ್ತೀಯ. ಆ್ಯಂಡ್ ವಿ ವಾಂಟ್ ಲಿಟಲ್ ಗ್ರೀನ್ ಚಿಲ್ಲಿ ಸಾಸ್, ದಟ್ಸ್ ಇಟ್. ಆ್ಯಂಡ್ ವಿ ವಾಂಟ್ ಸಮ್ ಪೆಪ್ಪರ್ ಗೈಸ್, ಪೆಪ್ಪರ್. ಲಾಕಪ್ ನೋಡ್ಬಿಟ್ಟು ಪ್ಯಾಮ್ ಇಂದ ಮಾತಾಡ್ತಿದ್ದೀನಿ. ಅಯ್ಯೋ ಎಲ್ಲೋಯ್ತು ಹೋಗಿದೆ. ಪೆಪ್ಪರ್ we want some pepper. ನೋಡಿ ಗೈಸ್, ಇವಾಗ ಚಿಕನ್ ಹಾಕಿದ್ದೀವಿ. ನಾನು ಸ್ವಲ್ಪ ಸೋಯಾ ಸಾಸ್, ಚಿಲ್ಲಿ ಸಾಸ್, ಪೆಪ್ಪರ್ದು 1 ಸ್ಪೂನ್ ಹಾಕ್ಬಿಟ್ಟು ಚಿಕನ್ ಮತ್ತು ಅರಿಶಿನ ಹಾಕ್ಬಿಟ್ಟು ಕುಕ್ ಆಗಕ್ಕೆ ಬಿಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಂಥದ್ದು ಪೆಪ್ಪರ್ ಹಾಕೋಣ ಲಾಸ್ಟಲ್ಲಿ ಅಂತ ಅವಳೇ ಮಾಡ್ತಾ ಇದ್ದಾಳೆ. ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಹಿಂಗೆ ಹಾಕ್ತಾ ಇದ್ದೀನಿ, ಅವಳು ಕಲಿಸ್ತಾವಳೆ ಅಷ್ಟೇ ಗೈಸ್. ಗೈಸ್ ಇವಾಗ ಮತ್ತೆ ಚಾಕ್ಲೇಟ್ ಕೇಕ್ ತಿಂತಾ ಇದ್ದೀನಿ. ರಾಗಿ ಕೇಕು. ನಾನು ಹೇಳ್ದಂಗೆ ಮೇಲ್ಗಡೆ ಚಾಕ್ಲೇಟ್ ಇರ್ತದೆ, ಚೆನ್ನಾಗಿದೆ. ಒಳಗಡೆ ಸ್ವಲ್ಪ ರಾಗಿ ಫ್ಲೇವರ್ ಸಿಗ್ತಾ ಇದೆ. ಬಿಕಾಸ್ ರಾಗಿ ಮಾಡಿರೋದು, ಅದಕ್ಕೆ ನನ್ನ ತಂಗಿ ಹೇಳ್ತಿರೋದು. ಚಾಕ್ಲೇಟ್ ಇವತ್ತಿಗೆ ತುಂಬ ಚೆನ್ನಾಗಿದೆ. ಮಧ್ಯದಲ್ಲೂ ನಾವು ಚಾಕ್ಲೇಟ್ ಹಾಕಿದ್ದಿದ್ದೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಸ್ವೀಟ್ ತಿನ್ಬೇಕನ್ಸ್ತಿತ್ತು ಗೈಸ್, ಅದಕ್ಕೆ ತಿಂದೆ. ಹೀಗೆ ಡೈರಿ ಮಿಲ್ಕ್ ಇದೆ, ತಿನ್ಬಿಡ್ತೀನಿ. ಗೈಸ್, ಬಿರಿಯಾನಿ ಪೆಪ್ಪರ್ ಚಿಕನ್ ಹೆಂಗಿದೆ ಜೋಸ್ನಾ? ಏನ ಬಿರಿಯಾನಿ ಅಲ್ಲ, ಪೆಪ್ಪರ್ ಚಿಕನ್ ಅವಳೆ ಮಾಡಿರೋದು. ಅದೇ ಅದಕ್ಕೆಲ್ಲ ಮಸಾಲೆ ಹಾಕಿದ್ದು. ಬಾರಿ ಹಾಕ್ಬರಿ ಅಂತ ಹಾಕಿದ್ದು ನಾನು, ಆಳಾಡ್ಸಿದ್ದು ಅವಳು. ಗೈಸ್ ನೋಡಿ ಗೈಸ್, ನಮ್ ಚಿಕ್ಕಮ್ಮ ಸೂಟ್ ಎಲ್ಲ ತತ್ತದೆ. ಇವಳೆಲ್ಲ ಏನೋ ರೀಲ್ಸ್ ಮಾಡ್ತಿದ್ದಲ್ಲ ಗೈಸ್. ಐ ಆಮ್ ಬೀಯಿಂಗ್ ಅವರ್ ಕ್ಯಾಮ್ರಾಮನ್. ನನಗೆ ಲಾಕಪ್ ನೋಡಕ್ ಬಿಡ್ತಾ ಇಲ್ಲ ನಿನ್ನೆ ಅಷ್ಟೇ ಗೈಸ್. ಈಗ ಅವ್ರು ವಿಡಿಯೋ ಶೂಟ್ ಮಾಡಬೇಕು. ಆಮೇಲೆ ಗೈಸ್ ಜೋಸ್ನ ಪಾಪ ಬಟ್ಟೆ ಒಣಗಾಕ್ತಾವಳೆ. ನಾನು ಕದುದ್ಲು ನಮ್ಮಮ್ಮ ಗೆಸಿ ಅಂತ ಅಂದ್ರೆ ನೀಟಾಗಿ ಎಸ್ಸಿ ಶುಭಕಾಯಿ ಸೀರೆಲ್ಲ ಹೊಲ್ಸ್ಕೊಂಡಿರೋ ಡ್ರೆಸ್ಗಳನ್ನೆಲ್ಲ ನೋಡ್ತಾ ಇದೆ. ತೋರಿಸ್ತಿಲ್ಲ, ನಾನು ನನ್ನ ಮಕ್ಕ ತೋರಿಸ್ಕೊಂತಿದ್ದೀನಿ ಗೈಸ್. ನಾನು ಸ್ವಿಗ್ಗಿಯಲ್ಲಿ ಕಾಸ್ಮಿಕ್ ಕೆಫೆಯಿಂದ ತಿನ್ನಕ್ಕೆ ಆರ್ಡರ್ ಮಾಡಿದ್ದೆ. ಪಾಪ ಫೋನ್ ಮಾಡೋದೇ ನಾನು ಇತ್ತೇ ಇಲ್ಲ. ಇವಾಗ ನೋಡ್ತಾ ಇದ್ದೀನಿ, ಜೋಸ್ನ ಭಾಷೆ ತೆಗೋದ್ಲಲ್ಲ ಅಂತ ನೋಡ್ತಾ ಇದ್ದೀನಿ. ಬಂತು ಪೆರಿ ಫ್ರೈಸು, ವೆಜ್ ಚೀಸ್ ರೋಲು ಬಂತು ಗೈಸ್. ಫ್ರೈಸು ಮತ್ತು ಚೀಸ್ ರೋಲ್, ವೆಜ್ ಚೀಸ್ ರೋಲ್. ಈಗ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋಣ ಅಂತಲೇ ತರಿಸ್ಕೊಂಡು ಟೇಸ್ಟ್ ಮಾಡ್ತೀನಿ ತಡೀರಿ.
ಗೈಸ್ ದಿಸ್ ಲುಕ್ಸ್ ಯಮ್ಮಿ ಆ್ಯಕ್ಚುಲಿ. ಚೀಸ್ ನೋಡೋಣ ಟೇಸ್ಟ್ ಇದೆ. ಕೂಡ ನನ್ಗೊಂದು ಬೈಟ್. ಇಟ್ಸ್ ನೈಸ್. ಒಂದು ಬೈಟ್ ನೋಡಿ ಗೈಸ್, ಜ್ಯೂಸ್ನ ಟೇಸ್ಟ್ ಮಾಡ್ತಾ ಇದ್ದಾಳೆ, ಅರಿತಾ ಇದ್ದಾಳೆ. ಜ್ಯೋತ್ಸ್ನಾಸ್ ರಿವ್ಯೂ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಏನು ಅಷ್ಟು ಹ್ಯಾಪಿಂಗ್ ಇರಲಿಲ್ಲ ಗೈಸ್ ನನ್ನ ಲೈಫಲ್ಲಿ ವೀಕೆಂಡು, ಅದಕ್ಕೋಸ್ಕರ ನಾನು ವ್ಲಾಗ್ ಜಾಸ್ತಿ ಏನು ಮಾಡಿಲ್ಲ. ಆ್ಯಂಡ್ ಇವತ್ತು ಮಂಡೇ. ಐ ಥಿಂಕ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ನೌ. ಐ ಥಿಂಕ್, ಐ ಡೋಂಟ್ ನೋ, ನೈಟ್ ಡಿಸೈಡ್ ಮಾಡ್ತೇನೆ. ಸದ್ಯಕ್ಕೆ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂದೆಗಡೆ ಅಲ್ಲಿ ಬಿದ್ದಿದೆಯಲ್ಲ ಗೈಸ್ ಬಟ್ಟೆಗಳು, ಆ ಬಟ್ಟೆಗಳೆಲ್ಲ ಎತ್ ಮಾಡ್ಕೋಬೇಕು ಗೈಸ್. ಆಮೇಲೆ ನನ್ನ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಫುಲ್ ಕ್ಲೀನ್ ಮಾಡಲ್ಲ, ಅಲ್ಲಿ ಸ್ವಲ್ಪ ಟೇಬಲ್ಲು ಅದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಗೈಸ್ ಅದೆಲ್ಲ ಮಾಡೋಣ. ಸ್ಕಿನ್ ಕೇರ್ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಏನಾದ್ರು ಟೋನರ್ಗೇನಾದ್ರು ಹಚ್ಕೊಂಡು ಅದ್ರ ಮೇಲೆ ಇದನ್ನು ಹಚ್ಕೊಂಡ್ರೆ ಸ್ವಲ್ಪ ಆಯಿಲಿ ಅನಿಸಿದೆ. ಬಟ್ ಬರೀ ಇದೇ ಕ್ರೀಮ್ ಹಚ್ಕೊಂಡ್ರೆ ನನ್ನ ಸ್ಕಿನ್ ಚೆನ್ನಾಗಿ ಅನಿಸ್ತಿದೆ. ಇದು ರೆಡ್ ಬೀನ್ ವಾಟರ್ ಜೆಲ್ ಬ್ಯೂಟಿ ಆಫ್ ಜೋಸ್ ಒಂದು, ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಏನು ಅಂತ ಅಂದರೆ, ನಂದು ರಿಂಗ್ ಲೈಟ್ ಸ್ಟ್ಯಾಂಡ್ ಇದೆ ಅಲ್ಲ, ಅದನ್ನ ನನ್ನ ರಿಂಗ್ ಲೈಟನ್ನು ಯೂಸ್ ಮಾಡ್ತಿಲ್ಲ, ಬಟ್ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ನಾನು ನನ್ನ ತಂಗಿ. ಅದು ಮುರಿದೋಗಿದೆ. ಯಾವ ಥರ ಮುರಿದೋಗಿದೆ ಅಂತ ತೋರಿಸ್ತೀನಿ ಬನ್ನಿ. ಯೂಸ್ ಮಾಡ್ಬೋದು, ಬಟ್ ಇಟ್ಸ್ ಸೋ ಇರಿಟೇಟಿಂಗ್. ಐ ವಿಲ್ ಶೋ ಯು ಗೈಸ್. ನಾನು ಇಲ್ಲಿಟ್ಟು ಈಗ ಇದನ್ನೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗಲ್ಲ ಗೈಸ್. ಎಷ್ಟು ಫ್ರಸ್ಟ್ರೇಟಿಂಗ್ ಆಗಿರುತ್ತೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಗೈಸ್ ಇವಳೆ ನನ್ನ ರಿಂಗ್ ಲೈಟ್ನ ಮುರಿದಾಕಿರೋದು. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವಳೆ ಕಲ್ಪ್ರೇಟ್. ತೋರಿಸ್ತೀನಿ. ಇಲ್ಲಿ ಬಿದ್ದಿದೆ, ಇಲ್ಲಿದೆ ನೋಡಿ, ಹಿಂಗಿದೆ ಅಲ್ಲ ನೋಡಿ, ಹಿಂಗೆ ಇದ್ರೊಳಗೆ ಹಿಂಗೆ ಹಾಕ್ಬೋದು. ಇದನ್ನ ಟೈಟು ಮಾಡೋಕ್ಕಾಗಲ್ಲ, ಲೂಸು ಮಾಡೋಕ್ಕಾಗಲ್ಲ. ನಾನು ಏನಾದ್ರು ರಿಂಗ್ ಲೈಟ್ ಸ್ಟ್ಯಾಂಡಿಂಗ್ ಎತ್ಕೋಬೇಕು ಅಂತಂದ್ರೆ ಬರೀ ಇದು ಬರುತ್ತೆ, ಕೆಳಗಡೆದು ಬರೋದೇ ಇಲ್ಲ ಇದು. ಸೊ ಇದು ಪ್ರಾಬ್ಲಮ್ ಆಗಿದೆ ನಮಗೆ. ಹಿಂಗೆ ಇಟ್ಟರೆ ಹಿಂಗೆ ಇಟ್ಕೊಂಡು ಓಡಾಡೋಕ್ಕಾಗಲ್ಲ, ಬರೀ ಇದನ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ಗೈಸ್ ಯಾವಾಗಲೂ ನಾನು ಕಡಿಮೆ ತೊಗೊಂತಿದ್ದೆ, 600-700 ರುಪೀಸ್ದು ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ 2000 ಕೊಟ್ಟಿದ್ದು ತಗೊಂಡೆ. ಅಂದರೆ 2000 ಇರಲಿಲ್ಲ, 1700 ಅಥವಾ 600 ಸಮಥಿಂಗ್ ಏನೋ ಇತ್ತೇನೋ, ಅಥವಾ 2000 ಏನೋ ಗೊತ್ತಿಲ್ಲ. ಒಟ್ಟು ಡಿಜಿಟೆಕ್ ಹಿಂದೆ ಅಂತಲೇ ತಗೊಂಡಿದ್ದು, 2000 ಕೊಟ್ಟು ತಗೊಂಡೆ. ಅಂದು ಇದೇನೂ ಆಗಿಲ್ಲ, ಇದು ಸ್ಟೀಲ್ ಚೆನ್ನಾಗೇ ಇದೆ, ಬಟ್ ಇಲ್ಲಿ ಇದಾಗ್ತಾ ಇಲ್ಲ ಅಷ್ಟೇ. ವೇಸ್ಟ್ ಗೈಸ್. ರಿಂಗ್ ಲೈಟಿಗೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ ಗೈಸ್, ವೇಸ್ಟ್. ತೊಗೊಂಡ್ರೆ ಒಳ್ಳೆ ತೊಗೋಬೇಕು, ಒಳ್ಳೇದು ಅಂತಂದ್ರೆ 5,000-6,000. ಐ ಥಿಂಕ್ ಅದು ತೊಗೊಂಡು ವೇಸ್ಟ್ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಬಟ್ ಸ್ಟ್ಯಾಂಡ್ ತರದ್ದು ಇವಾಗ ಅದೇನೇನೋ ಬಂದಿದೆಯಲ್ಲ, ಏನೋ ಫೋನ್ ಸ್ಟಿಕ್ ಆಗೋದು, ಮ್ಯಾಗ್ನೆಟಿಕ್ ತರದ್ದು, ಆ ಥರ ತೊಗೊಂಡ್ರೆ ಬೆಸ್ಟು ಅಂತ ನನಗೆ ಅನಿಸ್ತಿದೆ. ತೊಗೊಳ್ಳೋಣ ಇದು, ಅವಳಿಗೂ ಬೇಕು, ತಗೊಳ್ಳಲ್ಲ ಮೇಡಮು. ಇದನ್ನ ಇವಾಗ ಕ್ಲೀನ್ ಮಾಡಬೇಕು. ಒಗ್ದಿರೋ ಬಟ್ಟೆಗಳು ಗೈಸ್, ಇದೆಲ್ಲ ಒಗ್ದಿರೋ ಬಟ್ಟೆಗಳು, ಅದನ್ನೆಲ್ಲ ಎತ್ ಮಾಡ್ಕೋಬೇಕು. ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.